ನಿನ್ಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ಶಾಂತಿ ಹೇಳಿದಕ್ಕೆಲ್ಲ ತಲೆ ಆಡಿಸ್ತೀಯಲ್ಲ. ಅವಳು ಯಾರ್ದೋ ಟೆನ್ಷನ್ನ ಇನ್ಯಾರ್ದೋ ಮೇಲೆ ಹಾಕ್ತಾಳೆ. ನಿನಗೆ ಅದನ್ನು ಯೋಚಿಸುವಷ್ಟು ಬುದ್ಧಿ ಇಲ್ವಾ? ಅಕ್ಕ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀಯ? ಬಾಯ್ಲಿ ಕುತ್ಕೊಳ್ಳಿ. ಇವಾಗ ಹೇಳು, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಿಧಿ, ತಮಾಷೆ ಅಲ್ಲ. ಮದುವೆ ಆಗಿ ಜೀವನ ಮಾಡ್ಬೇಕಾಗಿರೋದು ನೀನ್ ತಾನೆ. ನಾಳೆ ಮನೆಯವ್ರಿಗೆ ಇಷ್ಟ ಆದ ಅಂತ ಯಾರನ್ನೂ ಮದುವೆ ಆಗಿ ಅವ್ನು ನಿನಗೆ ಹೊಂದ್ಕೊಳ್ದೆ ಹೋದಾಗ ಏನು ಮಾಡ್ತೀಯ? ಆಯ್ತು, ಶಾಂತಿ ನಮ್ಮನ್ನ ಸಾಕಿದಾಳೆ, ಬೆಳೆಸಿದಾಳೆ, ಹಾಗಂತ ಅವಳ ಮಾತು ಕೇಳಿ ಹಿಂದೆ ಮುಂದೆ ನೋಡದೆ ನಿರ್ಧಾರ ತಗೊಂಡ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಕೊರ್ಗೋದು ಶಾಂತಿನೇ, ಗೊತ್ತು ತಾನೆ? ಬಾಯ್ಲಿ ಬಾ. ಮೆಲ್ಲಗೆ ಧ್ಯಾನಿಸು ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ. ಯಾಕೆಷ್ಟು ಒಳ್ಳೆಯವಳು ನೀನು? ಒಳ್ಳೆಯವ್ರ ಕಣ್ಣಿಗೆ ಎಲ್ಲ ಒಳ್ಳೇದಾಗೆ ಕಾಣಿಸುತ್ತೆ ಅಕ್ಕ. ಅಕ್ಕ, ನೀನು ನನಗೋಸ್ಕರ ಎಷ್ಟೆಲ್ಲ ಕೇರ್ ಮಾಡ್ತೀಯ, ಆದರೆ ನಿನ್ನ ವಿಚಾರನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ಏನಾಯ್ತು? ಬಾವ ಓಕೆನಾ? ನೀನು ಮಡ್ಲಲ್ಲಿ ಮಲ್ಕೊಂಡು ಸುಳ್ಳು ಹೇಳಕ್ಕೆ ಸಾಧ್ಯನಾ? ಯಾಕೋ ತುಂಬ ಭಯ ಆಗ್ತಿದೆ ಕಣ. ಜಾಸ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದೇ ನಿಜ ಆಗ್ಬಿಟ್ರೆ ಅಂತ ಹೆದರಿಕೆ. ಅಪ್ಪ ಅಮ್ಮನ ಪ್ರೀತಿ ಸಿಗದೆ ನಾನು ಹೇಗೆಗೂ ಬದಲಾಗ್ಬಿಟ್ಟೆ. ಈಗ ಮತ್ತೆ ನಾನು ಕಟ್ಕೊಂಡಿರೋ ಕನಸು, ನನಗೆ ಸಿಗ್ಬೇಕಾಗಿರೋ ಪ್ರೀತಿನ ನಾನು ಕಳ್ಕೊಂಡ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ತೇಜಸ್ನ ಕಳ್ಕೊಂಡ್ರೆ ನಾನು ಹೀಗಂತೂ ಇರಲ್ಲ. ಅಕ್ಕ, ನಿನಗೇನೂ ಆಗಲ್ಲ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನನಗೆ ತುಂಬ ಧೈರ್ಯ ಇದೆ ಅಂತ ಪ್ರತಿ ಸತಿ ನನಗೆ ನಾನೇ ನಂಬಿಸ್ಕೋತೀನಿ. ಆದರೆ ನನಗಿದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾನು ಇಷ್ಟಪಟ್ಟವ್ರನ್ನ ಕಳ್ಕೊಳ್ಳೋಕೆ ನಾನು ರೆಡಿನೂ ಇಲ್ಲ. ಹೇಳಿದ್ನಲ್ಲ, ಏನೂ ಆಗಲ್ಲ ಅಕ್ಕ. ಆ ಥರ ಆಗೋದಕ್ಕೆ ನಾನು ಬಿಡಲ್ಲ. ಅಕ್ಕ, ನೀನು ನನ್ನನ್ನು ಹೇಗೆ ಕಾಪಾಡ್ತೀಯೋ, ನಿನ್ನ ಇಷ್ಟಗಳನ್ನ ನಾನು ಹಾಗೆ ಕಾಪಾಡ್ತೀನಿ. ಅದು ನನ್ನ ಜವಾಬ್ದಾರಿ ಅಲ್ವಾ? ಪ್ಲೀಸ್ ಏನೇನೋ ಯೋಚನೆ ಮಾಡಬೇಡ.